ಇವತ್ತು ಬುಧವಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಡೆ SSLC ಎಕ್ಸಾಮ್ ನಡೀತಾ ಇದೆ. ಇವತ್ತು ಸಾನಿಧ್ಯಾಗೂ ಕೂಡ ಕನ್ನಡ ಎಕ್ಸಾಮ್ ಇದೆ. ಹಾಗಾಗಿ ಮನೆಯಲ್ಲಿ ದೀಪ ಹಚ್ಚಿ ಹೋಗು ಮಗಳೇ ಅಂತ ಹೇಳಿದೆ. ಅದಕ್ಕೆ ಹಚ್ತಾ ಇದ್ದಾಳೆ. ಯಾರೆಲ್ಲ SSLC ಎಕ್ಸಾಮ್ ಬರೀತಿದ್ದೀರೋ ಎಲ್ಲ ಮಕ್ಳಿಗೂ ಆಲ್ ದಿ ಬೆಸ್ಟ್. ಇನ್ನು ಮಿಕ್ಕಿರೋ ಎಲ್ಲ ಎಕ್ಸಾಮಲ್ಲೂ ಚೆನ್ನಾಗಿ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ, ಎಕ್ಸಾಮ್ ಚೆನ್ನಾಗಿ ಮಾಡುವಾಗಲಿ ಅಂತ ಕೇಳ್ಕೊ. ಒಳ್ಳೆ ಕೆಲಸ ಮಾಡೋದಕ್ಕೂ ಮುಂಚೆ ಹಿರಿಯರ ಆಶೀರ್ವಾದ ಬೇಕೇ ಬೇಕಲ್ವಾ? ಅವ್ರ ಅಜ್ಜಿ ತಾತಂಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಲು. ಈ ಮೂಲಕ ಎಲ್ಲ ಮಕ್ಳಿಗೂ ಹೇಳೋದೊಂದೇ, ಅಪ್ಪ ಅಮ್ಮ ಎಲ್ಲರ ಅಪ್ಪ ಅಮ್ಮ ಕೂಡ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕಂತ ತುಂಬ ಕಷ್ಟಪಟ್ಟು ಓದಿಸ್ತಿರ್ತಾರೆ. ಹಾಗಾಗಿ ಮಕ್ಕಳು ಆದಷ್ಟು ಕಷ್ಟಪಟ್ಟು ಓದಿ ಮುಂದೆ ಬನ್ನಿ ಅಂತಲೇ ಹೇಳ್ತೀನಿ. ನಮ್ಮನೆ ಹತ್ತಿರ ಪ್ರತಿದಿನ ಕೋತಿಗಳು ಬರ್ತಾನೆ ಇರುತ್ತೆ. ಇವತ್ತು ತುಂಬ ಮುದ್ದಾಗಿರೋ ಕೋತಿ ಮರಿಗಳು ಬಂದಿತ್ತು. ಅದು ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು. ಅದಕ್ಕೆ ನೀವು ನೋಡಲಿ ಅಂತ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಪುಟ್ಟ ಮರಿಗಳನ್ನ ಅವ್ರ ತಾಯಿ ಎದೆಯಲ್ಲಿ ಬಚ್ಚಿಟ್ಕೊಂಡು ಸಾಕ್ತಾ ಇದ್ದಾರೆ ಅಂತ. ಈ ಮೂಲಕ ಪೋಷಕರಿಗೆ ಹೇಳಬೇಕಂತ ಅಂದ್ಕೊಂಡಿರೋದೇನಂತ ಹೇಳಿದ್ರೆ, ಎಲ್ಲ ಮಕ್ಕಳಿಗೂ ತಮ್ಮದೇ ಆದ ಅಭಿರುಚಿ ಆಸಕ್ತಿಗಳಿರುತ್ತೆ. ಪರೀಕ್ಷೆಯಲ್ಲಿ ಏನಾದರೂ ಕಡಿಮೆ ಅಂಕ ಬಂದರೆ ದಯವಿಟ್ಟು ಯಾರು ಅಪ್ಪ ಅಮ್ಮ ಮಕ್ಕಳನ್ನ ಬಯೋದಕ್ಕೆ ಹೋಗಬೇಡಿ. ಅವ್ರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಅದನ್ನು ಮುಂದೆ ಓದಿಸೋದಕ್ಕೆ ಪ್ರಯತ್ನ ಪಡಿ. ಆ ವಿಷಯಕ್ಕೆ ಆದಷ್ಟು ಪ್ರೋತ್ಸಾಹ ಕೊಡಿ. ಇವತ್ತು ನಮ್ಮೂರಿನ ಸರ್ಕಾರಿ ಶಾಲೆ ಮಕ್ಕಳು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಇವಾಗ ಬೇಸಿಗೆ ಇರೋದ್ರಿಂದ ಎಲ್ಲೆಲ್ಲೂ ಬಿಸಿಲು. ನಮ್ಮ ಮನೆ ಒಂಥರ ಈ ನಾಯಿಗಳಿಗೆ ನೆರಳಿನ ಜಾಗ ಆಗಿಬಿಟ್ಟಿದೆ. ಬಂದು ಮನೆ ಬಾಗಿಲಲ್ಲೇ ಮಲ್ಕೊತಾರೆ. ಹೋಗಿ ಅನ್ನೋಂಗೂ ಇಲ್ಲ, ಬಿಡಿ ಅನ್ನೋಂಗೂ ಇಲ್ಲ. ಇದು ಅಪ್ಪು ಬರ್ತ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಕೇಕ್ ಕಟ್ ಮಾಡಿಸ್ತೀನಿ ಅನ್ನೋ ಐಡಿಯಾ ಅಲ್ಲ, ಕೇಕ್ ಕಟ್ ಮಾಡಿಸ್ತೀನಿ ಅನ್ನೋ ಸೂಚನೆ ಕೂಡ ನನಗಿರಲಿಲ್ಲ. ಮಕ್ಳಿಗೆ ಎಕ್ಸಾಮ್ ಇತ್ತಲ್ವ, ಹಾಗಾಗಿ ನಾನೇನು ಅಂದ್ಕೊಂಡಿರಲಿಲ್ಲ. ಆದರೆ ಊರಲ್ಲಿ ತುಂಬ ಜನ ಅಪ್ಪು ಅಭಿಮಾನಿಗಳಿದ್ದಾರೆ. ಮನೆಯಲ್ಲಿ ನಾನು ಪಾಠ ಮಾಡೋದ್ರಿಂದ ಆ ಮಕ್ಕಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಅಂತ ತಂದುಕೊಟ್ರು. ಇವತ್ತಿನ ದಿನ ನೆನಪಾಗಿರಲಿ ಅಂತ ಹೇಳಿ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಮಕ್ಕಳು ಡೈಲಾಗ್ ಹೇಳಿಕೊಟ್ಟೆ. ಅವ್ರು ಹೇಗೆ ಹೇಳಿದ್ದಾರೆ ನೋಡಿ. ಕೊನೆಗೆ ನಾನು ಸೇರ್ಕೊಂಡು ಹೇಳಿದೆ. ಆವಾಗ ಸುಮಾರಾಗಿ ಬಂತು. ಹ್ಯಾಪಿ ಬರ್ತ್ಡೇ ಅಪ್ಪು. ಯಾವಾಗಲೂ ನಮ್ಮ ಜೊತೆಗೆ ಇರ್ತೀರಾ ನೀವು. ಅಪ್ಪು ಸರ್ ಅವರು ದೊಡ್ಡವ್ರಿಗೆ ಮಾತ್ರ ಅಲ್ಲ, ಮಕ್ಕಳು ಮನಸ್ಸಲ್ಲೂ ಕೂಡ ಉಳ್ಕೊಂಡಿದ್ದಾರೆ. ಮಕ್ಕಳಿಗೂ ಅಪ್ಪು ಸರ್ ಅಂದರೆ ತುಂಬಾ ಇಷ್ಟ. ಅವ್ರ ನಗು, ಅವ್ರ ಸರಳತೆ, ಅವ್ರ ಮುಗ್ಧತೆ, ಅವ್ರ ನಿಷ್ಕಲ್ಮಶವಾದ ಮನಸ್ಸಿಂದ ಎಲ್ಲರ ಮನಸ್ಸಲ್ಲೂ ಉಳ್ಕೊಂಡಿದ್ದಾರೆ. ತುಂಬ ದಿನದಿಂದ ನಾನು ಅಪ್ಪವ್ರ ಫೋಟೋ ಒಂದು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ಏನೋ ತೊಗೊಳಕ್ಕೆ ಹಾಗೇ ಇಲ್ಲ. ಇದು ನಮ್ಮ ಮನೆಯಲ್ಲಿರುವ ಫೋಟೋ ಅಲ್ಲ, ನಮ್ಮ ಸ್ಟೂಡೆಂಟ್ ಒಬ್ಬ ಅವ್ರ ಮನೆಯಿಂದ ತೊಗೊಂಡು ಬಂದಿದ್ದು. ಏನೇ ನೋವಿದ್ರೂ ನಾನು ಯಾವಾಗಲೂ ನಗ್ನಗ್ತಾ ಇರ್ತೀನಿ ಅಂದರೆ ಅದಕ್ಕೊಂಥರ ಸ್ಫೂರ್ತಿ ಪುನೀತ್ ರಾಜ್ಕುಮಾರ್ ಅಂತಲೇ ಹೇಳಬಹುದು. ಇವತ್ತು ಮೂರು ದಿನದ ವ್ಲಾಗನ್ನು ಒಟ್ಟಿಗೆ ಸೇರಿಸಿದ್ದೀನಿ. ಎಲ್ಲರೂ ಯುಗಾದಿ ಹಬ್ಬ ನಿಮ್ಮ ಮನೇಲಿ ಹೇಗೆ ಆಚರಿಸಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಸಿಂಪಲಾಗಿ ಆಚರಿಸಿದ್ದು, ಆದರೆ ಮನೆಯನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದೀನಿ ಇವತ್ತು. ಇನ್ನು 1 ತಿಂಗಳು ಕಳೆದ್ರೆ ನಮ್ಮ ಮನೆಗೆ ಬಂದು 5 ವರ್ಷ ಆಗುತ್ತೆ. ಅವತ್ತು ವಿಡಿಯೋ ಮಾಡ್ತೀನಿ. ನಾನು ಮನೆಗೆ ಬಂದಾಗ ಹೇಗಿತ್ತು, ಇವಾಗ ಏನೆಲ್ಲ ಬದಲಾಗಿದೆ ಅನ್ನೋದನ್ನು ತಿಳಿಸ್ತೀನಿ ನಿಮಗೆ. ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಲಾಸ್ಟ್ ಸಂಡೇ ಲೈವ್ ಬಂದಾಗ ಹೇಳಿದ್ದೆ, ಎಲ್ಲರಿಗೂ ವಿಶ್ ಮಾಡಿದ್ದೆ. ಇಲ್ಲಿ ನೋಡಿ ಬೇವು ಬೆಲ್ಲ ನಮ್ಮ ಮನೆಯಲ್ಲೂ ಕೂಡ ಮಾಡ್ತಾಯಿದ್ದೀವಿ. ಈ ಭರಣಿಗಳನ್ನ ನಾನು ಜಾತ್ರೆಯಲ್ಲಿ ತೊಗೊಂಡಿದ್ದು, ಆದರೆ ಜಾತ್ರೆ ವಿಡಿಯೋ ಇನ್ನೂ ಎಡಿಟ್ ಮಾಡೋದಕ್ಕಾಗಿಲ್ಲ. ಒಂದು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ, ಒಂದಕ್ಕೆ ಹರಳುಪ್ಪು ಹಾಕ್ಕೊಂಡಿದ್ದೀನಿ, ಮತ್ತೊಂದಕ್ಕೆ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆಗೊಂದು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ, ಆದಷ್ಟು ಬೇಗ ತೊಗೋತೀನಿ.
ಬರೀ ಎಲೆಯನ್ನು ಹಾಕಿದ್ರೆ ಜಾಸ್ತಿ ಕಹಿ ಬರುತ್ತೆ ಅಂತ ಹೇಳಿ ಹೂವು ಮತ್ತು ಜೊತೆಗೆ ಒಂದೆರಡು ಎಲೆ ಮಾತ್ರ ಹಾಕ್ಕೊಂಡಿದ್ದೀನಿ. ಮೊದಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಹೊತ್ತಿನಂತೆ, ಅಲ್ಲೇ ಬೇವು ಬೆಲ್ಲ ಕೊಡೋರು, ನಾನು ತಿನ್ಕೊಂಡು ಮನೆಗೂ ತರ್ತಿದ್ದೆ. ಆದರೆ ಇವತ್ತು ನಮ್ಮ ಹತ್ತಿರದವ್ರದ್ದು ಕಾರ್ಯ ಇದೆ, ಹಬ್ಬದ ದಿನವೇ ಬಿದ್ದಿದೆ. ಸೊ ಇವತ್ತು ಹೋಗಬೇಕು, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಮನೆಯಲ್ಲೇ ಮಾಡಿದ್ದೆ. ನಾನು ಹಬ್ಬದ ದಿನವೇ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಒಬ್ಬಟ್ಟು ಮಾಡಿರೋ ವಿಡಿಯೋವನ್ನು ಆ್ಯಡ್ ಮಾಡಿಲ್ಲ. ಒಬ್ಬಟ್ಟು ನಾನು ವಿಶೇಷವಾಗಿ ಬೇರೆ ರೀತಿಯಲ್ಲಿ ಮಾಡಿದ್ದೀನಿ ಇವತ್ತು. ಅದು ತುಂಬ ಈಸಿಯಾಗಿ ಮಾಡೋದು ಹೇಗೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಗೆ ಒಂದು ವಿಶೇಷವಾದ ವಸ್ತು ಬಂದಿದೆ. ಅದು ಯಾವ ವಸ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಗೆಸ್ ಮಾಡೋದಕ್ಕಾದರೆ ಗೆಸ್ ಮಾಡಿ ಏನಿರಬಹುದು ಅಂತ. ಇದೇನಿದು ಹಬ್ಬದ ವಿಡಿಯೋ ಜೊತೆಗೆ ಈ ವಿಡಿಯೋ ಬರ್ತಿದೆ ಅಂತ ಅಂದ್ಕೋಬೇಡಿ. ಇದು ಹಬ್ಬದ ದಿನ ಮಾಡಿರೋದೆಲ್ಲ. ನೀವೆಲ್ಲ ಬಿಗ್ ಬಾಸ್ ನೋಡ್ತಿದ್ವಿ ಅನಿಸುತ್ತೆ. ನಾನಂತೂ ನೋಡ್ತಿರಲಿಲ್ಲ, ನಾನು ನೋಡಿಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ. ನಾನು ರೀಲ್ಸ್ಗಳನ್ನ ನೋಡುವಾಗ ಈ ವಿಡಿಯೋ ನನಗೆ ಸಿಕ್ತು. ಆಲೂಗಡ್ಡೆಯಲ್ಲಿ ವಿಶೇಷವಾಗಿ ಈ ರೀತಿ ಮಾಡಿದರು. ಯಾರು ಮಾಡಿದರು ಅಂತ ಹೇಳಿದ್ರೆ ರಘು ಮತ್ತು ರಕ್ಷಿತಾ ಮಾಡಿದ್ದು. ರಘು ಹೇಳಿದ ರೆಸಿಪಿ. ಸೊ ನಾವು ಟ್ರೈ ಮಾಡೋಣ ಅಂತ ಹೇಳಿ ಮನೇಲಿ ಟ್ರೈ ಮಾಡಿದೆ. ನಾನಿದೆಲ್ಲ ಟ್ರೈ ಮಾಡಲ್ಲ. ಐಶು ಬಂದಿದ್ಲು, ಅವಳು ಟ್ರೈ ಮಾಡಿದ್ಲು, ತುಂಬ ಚೆನ್ನಾಗಿ ಬಂದಿತ್ತು. ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಉದ್ದುವಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದಿಟ್ಕೋಬೇಕು. ಸೇಮ್ ಫ್ರೆಂಚ್ ಫ್ರೈಸ್ ಆಗುತ್ತಲ್ಲ, ಆ ರೀತಿ ಆಗುತ್ತೆ, ಗರಿಗರಿಯಾಗಿರುತ್ತೆ. ಇದಕ್ಕೇ ಉಪ್ಪು ಖಾರ ಮಿಕ್ಸ್ ಮಾಡಿಕೊಂಡು ತಿಂದಿದ್ರೆ ತುಂಬ ಚೆನ್ನಾಗಿರೋದು. ಆದರೆ ಅಲ್ಲಿ ಅವ್ರು ಹೇಗೆ ತೋರಿಸಿದ್ರು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಹಾಗೆ ಮಾಡಿದ್ದು. ಆದರೆ ನನಗೇನೋ ಮೊಟ್ಟೆ ಹಾಕದೆ ಹೀಗೆ ತಿಂದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸ್ವಲ್ಪ ಮೆತ್ತೆ ಥರ ಆಯಿತು ಅಂತ ಅನ್ನಿಸ್ತು. ಅಲ್ಲ, ನಾನು ಆನೆಸ್ಟ್ ರಿವ್ಯೂ ನಿಮ್ಗೆ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೊರಗಡೆ ಫ್ರೆಂಚ್ ಫ್ರೈಸ್ಗೆ ಅಷ್ಟೊಂದು ಕೊಡೋ ಬದಲು ಮನೇಲಿ ಈ ರೀತಿ ಮಾಡ್ಕೊಂಡು ತಿನ್ನಬಹುದು, ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೂ ತಿನ್ನಬಹುದು, ಜೊತೆಗೆ ಸ್ವಲ್ಪ ಕಡಿಮೆ ಖರ್ಚಲ್ಲಾಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಫ್ರೆಂಚ್ ಫ್ರೈಸ್ ಎಲ್ಲ ಒಂದು ಸೈಡಲ್ಲಿ ಹಾಕಿ ನೋಡಿ. ನಿಮಗೆ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ತುಂಬ ಗರ್ಗರಿಯಾಗಿ ಬಂದಿತ್ತು ಅಂತ. ನಿಜ, ತುಂಬಾ ಗರ್ಗರಿಯಾಗಿ ಬಂದಿತ್ತು. ಆದರೆ ಮೊಟ್ಟೆ ಹಾಕಿದ್ಮೇಲೆ ಪೂರ್ತಿ ಮೆತ್ತೆ ಥರ ಆಗೋಯಿತು. ಜಾಸ್ತಿ ಸ್ಪೈಸಿ ಇಷ್ಟಪಡೋರು ಈ ಥರ ಮಾಡ್ಕೋಬಹುದು. ಇಲ್ಲಿ ನೋಡಿ, ಒಂದು ಸೈಡ್ ಮೊಟ್ಟೆ ಹಾಕ್ತಾಯಿದ್ದಾಳೆ. ನಾವು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ 2 ಮೊಟ್ಟೆ ಹಾಕೋತಾ ಇದ್ದೀವಿ. ನೀವು ಸ್ವಲ್ಪ ಮಾಡಿದ್ರೆ 1 ಮೊಟ್ಟೆ ಹಾಕ್ಕೊಂಡು ನಡೆಯುತ್ತೆ. ಈ ಸಲ ಯುಗಾದಿ ಹಬ್ಬಕ್ಕೆ 1 ಅಲ್ಲ 2 ಅಲ್ಲ 3 4 ವಸ್ತು ತೊಗೊಂಡಿದ್ದೀನಿ ನಾನು. ಅಂದರೆ ಮನೆಗೆ ಏನು ಯೂಸ್ ಆಗುತ್ತೋ ಅದೇ ತೊಗೊಂಡಿದ್ದೀನಿ. 4 ವಸ್ತುನಲ್ಲಿ ಯಾವುದಾದ್ರೂ ಒಂದು ವಸ್ತು ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ನೋಡೋಣ, ನಿಮ್ಮ ಗೆಸ್ ಕರೆಕ್ಟಾಗಿರುತ್ತಾ ಇಲ್ಲ ತಪ್ಪಾಗಿರುತ್ತಾ ಅಂತ. ನೀವೆಲ್ಲ ನೋಡ್ತಿರೋ ಹಾಗೆ ನಾವು ಆಲೂಗಡ್ಡೆಗೆ ಯಾವುದೇ ಉಪ್ಪು ಖಾರ ಹಾಕಿಲ್ಲ. ಇವಾಗ ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಮೊಟ್ಟೆ ಮತ್ತು ಫ್ರೆಂಚ್ ಫ್ರೈಸ್ ಎರಡಕ್ಕೂ ಸೇರಿಸಿ ಉಪ್ಪನ್ನು ಹಾಕಿ ನೆಕ್ಸ್ಟ್ ಇವಾಗ ಖಾರಕ್ಕೆ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀವಿ. ಇವಾಗ ಇದರ ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿಕಾಯನ್ನು ಹಾಕ್ತಾಯಿದ್ದೀವಿ. ನೋಡೋದಕ್ಕೂ ಒಳ್ಳೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಹಾಕುವಷ್ಟರಲ್ಲಿ ಮೊಟ್ಟೆ ಅರ್ಧ ಬೆಂದೇ ಹೋಗಿರುತ್ತಿಲ್ಲ. ಕೊನೆಯಲ್ಲಿ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಾಳೆ. ಇದು ಲಾಸ್ಟ್ ಟೈಮ್ ಐಶು ಬಂದಾಗ ಮಾಡಿದ್ದು, ಬಟ್ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲದಿರೋದ್ರಿಂದ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲ ಹಾಕಿದ ಮೇಲೆ ಕೊನೆಯಲ್ಲಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇರೋದು. ಒಂದು 5ರಿಂದ 10 ನಿಮಿಷ ಹೀಗೆ ಹುರ್ಕೊಂಡ್ರೆ, ಫ್ರೈ ಮಾಡಿಕೊಂಡ್ರೆ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಷ್ಟರಲ್ಲೇ ಮೊಟ್ಟೆ ಬೆಂದೋಗಿಬಿಡುತ್ತೆ. ಬಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಆರೋದ್ಮೇಲೆ ತಿಂದರೆ, ನಾನು ಹೇಳ್ದಲ್ಲ ಮೊದಲೇ, ಮೆತ್ತೆ ಥರ ಅನಿಸುತ್ತೆ. ಐಶು ಮಾಡುವಾಗ ನಾನು ಟ್ಯೂಷನ್ ಮಾಡ್ತಿದ್ದೆ. ಸೊ ನಾನು ಹೋಗಿ ತಿನ್ನುವಷ್ಟರಲ್ಲಿ ಮೆತ್ತೆ ಆಗಿಬಿಟ್ಟಿತ್ತು. ಮೇ ಬಿ ಬಿಸಿ ಇದ್ದಾಗಲೇ ತಿಂದರೆ ಕ್ರಿಸ್ಪಿಯಾಗಿರುತ್ತೆ ಅಂತ ಅನಿಸುತ್ತೆ. ನೀವು ಬಿಗ್ ಬಾಸಲ್ಲಿ ನೋಡಿದ್ದನ್ನು ಟ್ರೈ ಮಾಡಿದ್ರಾ ಅಥವಾ ಟ್ರೈ ಮಾಡಿಲ್ವಾ, ಯಾವುದಕ್ಕೂ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಹೊರಗಡೆ ಹೋಗಿ ಹೈಜೀನ್ ಇಲ್ಲದಿರೋ ಕಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತಲೇ ಹೇಳಬಹುದು. ಎಣ್ಣೆಲಿ ಕರೆದಿದ್ದು ಒಳ್ಳೆಯದ ಅಂತ ಕೇಳಬೇಡಿ, ಅಪರೂಪಕ್ಕೆ ಮಾಡ್ಕೊಂಡು ತಿಂದರೆ ಯಾವುದೂ ಕೆಟ್ಟದಲ್ಲ. ನಮ್ಮ ಮನೆಯಲ್ಲಂತೂ ಬಜ್ಜಿ ಬೋಂಡ ಅಥವಾ ಎಣ್ಣೆಲಿ ಕರಿಯುವಂತಹ ವಸ್ತುಗಳು ಮಾಡೋದು ರೇರು. ಆದರೆ ಹೊರಗಡೆ ಅದೇ ಎಣ್ಣೆಲಿ ಕರೆದು ಕೊಡ್ತಾರಲ್ವ, ಅದು ಒಳ್ಳೆಯದಲ್ಲ ಅಂತ ಅಷ್ಟೆ.